ನಮಸ್ತೆ ಬಳ್ಳಾರಿ. ನಾನಿವತ್ತು ಒಂದು ಒಳ್ಳೆ ಪ್ರಾಡಕ್ಟ್ನ ತೋರಿಸ್ಬೇಕು ಅನ್ಕೊತಾ ಇದ್ದೀನಿ. ಏನ ಪ್ರಾಡಕ್ಟು? ಈಗಿನ ಜನ್ರೇಷನ್ಗೆ ಬಹಳ ಆರೋಗ್ಯಕರವಾದಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನ ಪ್ರಾಡಕ್ಟು ಅಂದರೆ ರಾಗಿ ಹಿಟ್ಟು. ಸೊ ಈ ರಾಗಿ ಹಿಟ್ಟಿನಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ, ಏನೇನು ಹಾಕಿರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಪ್ರಾಡಕ್ಟ್ ರೆಡಿ ಮಾಡಿರೋರ ಹತ್ರನೇ ನಾನು ಕರ್ಕೊಂಡು ಹೋಗಿ ವಿಚಾರಿಸ್ತೀನಿ. ಸೊ ಅವ್ರು ನಿಮ್ಗೆ ಹೇಳ್ತಾರೆ ಇದ್ರ ಯೂಸಸ್ ಏನಿರುತ್ತೆ ಏನಿಲ್ಲ ಅಂತ. ಎಷ್ಟು ವರ್ಷದಿಂದ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯಾವ ಏಜಿಂದ ಯಾವ ಏಜ್ವರೆಗೂ ಇದನ್ನು ತಗೋಬೋದು ಅಂತಲೂ ಅವ್ರು ಹೇಳ್ತಾರೆ. ಸೊ ಅವ್ರ ಹತ್ರ ಕೇಳೋಣ ಬನ್ನಿ. ಇದು ರಾಗಿ ಹಿಟ್ಟು ಹೆಲ್ತಿ ಫುಡ್ ಅಂದರೆ ಹೇಳ್ಬೋದು. ಯಾಕಂತಂದರೆ ಇದರಲ್ಲಿ ರಾಗಿಯಿಂದ ರಾಗಿ, ಜೋಳ, ಗೋಧಿ, ಸಜ್ಜೆ, ಉದ್ದಿನಕಾಳು, ಶೇಂಗಾ ಬೀಜ, ಗೋಡಂಬಿ, ಬಾದಾಮಿ, ಮೆಣಸು, ಜೀರಿಗೆ, ಮೆಂತೆಕಾಳು, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿಬಿಟ್ಟು ಮಾಡಿರ್ತೀವಿ. ಚಿಕ್ಕ 1 ವರ್ಷದ ಮೇಲ್ಪಟ್ಟಿಂದ ಹಿಡಿದು 100 ವರ್ಷದವರೆಗೂ ಇದು ತಿಂತಕ್ಕಂಥ ಫುಡ್ ಇದು. ಈಗಿನ ಕಾಲ ಪ್ರತಿಯೊಬ್ಬರಿಗೂ ಶುಗರು, BP. ಬೆಳಿಗ್ಗೆ ಎದ್ದಿದ ತಕ್ಷಣ ಹೋಗ್ಬೇಕಂತಂದರೆ ಮಕ್ಕಳು ಒಂದೊಂದು ತಿನ್ನಲ್ಲ. ಗಂಜಿ ಮಾಡಿಕೊಟ್ಟು ಕುಡಿಸಿದ್ರು ಮಕ್ಕಳು ಒಂದೊಂದು ಗ್ಲಾಸ್ ಗಂಜಿ ಕುಡಿದ್ಬಿಟ್ರೆ ಏನಿಲ್ಲ ಅಂದರೆ 12-1 ಗಂಟೆವರೆಗೂ ಹಸುವಂತನೂ ಆಗಲ್ಲ. ಅಷ್ಟು ಹೆಲ್ತಿಯಾಗಿರ್ತೈತಿ ಇದು ನಾವು ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ. ಹಂಗಾಗಿ ಹೊರಗಡೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ ಕೂಡ. ಇದು ಒಳ್ಳೆ ಹೆಲ್ತಿ ಫುಡ್ಡು, ತಿನ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಇದರಿಂದ ಏನೇನು ಮಾಡ್ಬೋದು? ದೋಸೆ ಮಾಡ್ಬೋದು, ಗಂಜಿ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಪಡ್ಡು ಮಾಡ್ಬೋದು, ಮುದ್ದೆ ಮಾಡ್ಬೋದು. ನಾವಂತೂ ಮುದ್ದೆ ದಿವಸ ಬೆಳಿಗ್ಗೆ ಮುದ್ದೆ ಮಾಡ್ಕೊಂಡು ತಿಂತೀವಿ. ಮಕ್ಕಳಿಗೆ ಗಂಜಿ ಮಾಡಿಕೊಡ್ತೀವಿ. ಇದರಿಂದ ಒಳ್ಳೇದಾಗ್ತದೆ. ಈ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಲಕ್ಷ್ಮೀಸ್ ಮಲ್ಟಿ ಗ್ರೇನ್ ಆಟ. ಸೊ ಸ್ಟಿಕ್ಕರಿಂಗ್ ಇನ್ನೂ ಬಂದಿಲ್ಲ. ಸೊ ಹೋಮ್ ಮೇಡ್ ಆಗಿರೋ ಕಾರಣ ನಾವು ಈ ಥರ ಪ್ಯಾಕ್ ಮಾಡ್ತಾ ಇದ್ವಿ. ಒನ್ಸ್ ನಾವು ಇದನ್ನು ಲಾಂಚ್ ಮಾಡಿದ ನಂತರ ನಾವು ಆಟೋಮೆಟಿಕ್ಕಾಗಿ ಪ್ಯಾಕಿಂಗ್ ಮೇಲೆ ನಮ್ಮ ಹೆಸರು, ಡಿಸ್ಕ್ರಿಪ್ಷನ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಆರ್ಡರ್ಸ್ಗಾಗಿ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.